ಬಿಹಾರದಲ್ಲಿ ಚುನಾವಣೆ ಪ್ರಚಾರ ಮುಗಿದಿದೆ. ಮೊದಲನೇ ಹಂತದ್ದು ನಾಳಿದ್ದು ನಡೆಯುತ್ತೆ ಚುನಾವಣೆ. ಈ ಮಧ್ಯೆ ಅಲ್ಲೆಲ್ಲ ರಾಹುಲ್ ಗಾಂಧಿ ಎಂದಿನಂತೆ ಮಾಡ್ತಾರೆ. ನನಗೆ ಗೊತ್ತಿಲ್ಲ ಅವ್ರು ಅದು ಏನು ಮಾತಾಡುವಾಗ ನಾಲ್ಗೆ ಮೇಲೆ ಅವ್ರ ಕಂಟ್ರೋಲ್ ಇದೆಯೋ ಇಲ್ವೋ, ಭಾಳ ಸರಿ ಅದು ಈ ಲಿಂಕ್ ಇರುತ್ತಾ, ಯೋಚನೆ ಮಾಡ್ತಾರಾ ಮಾಡಲ್ವಾ, ನನಗೇನು ಅರ್ಥವಾಗ್ತಿಲ್ಲ ಈ ವ್ಯಕ್ತಿದು. ಸೀರಿಯಸ್ ಆಗಿ ತಗೋಬೇಕು ತಗೋಬಾರ್ದು ಏನು ಅರ್ಥವಾಗ್ತಿಲ್ಲ. 10% ಮೇಲ್ಜಾತಿಯವರು ಸೇನೆಯಲ್ಲಿ ತುಂಬ್ಕೊಂಡ್ಬಿಟ್ಟಿದ್ದಾರೆ, ಸೇನೆಯನ್ನು ನಿಯಂತ್ರಿಸ್ತಿದ್ದಾರೆ. ಏನ್ರಿ ನಿಮ್ಮನ್ನು ಲೀಡರ್ ಅಂತ ಅಂದ್ಕೊಂಡ್ರೆ ಈ ದೇಶದ ಜನ ಏನು ಮಾಡಬೇಕು? ಸೇನೆನೂ ಬಿಡಲ್ಲ ಅಂದರೆ ಇನ್ನೇನು ಬಿಡ್ಕೊಂಡು ಸಾಯೋಣ ನಿಮ್ಮ ಮುಂದೆ ನಾವು. ನಂಬರ್ 1. ನಂಬರ್ 2, ವಾಟ್ ಡಸ್ ರಾಹುಲ್ ಗಾಂಧಿ ಥಿಂಕ್ ಆಫ್ ಹಿಮ್ಸೆಲ್ಫ್ ಅಂತ ನನಗೆ ಅರ್ಥ ಆಗ್ತಿಲ್ಲ. 10% ಇದೆ ಆಯ್ತಲ್ಲ, ಕಾರ್ಪೊರೇಟ್ ಸೆಕ್ಟರು ಆಡಳಿತ ನ್ಯಾಯಾಂಗದಲ್ಲೂ ತುಂಬಿದ್ದಾರೆ, ಅವರೆಲ್ಲ ನಿಯಂತ್ರಿಸ್ತಿದ್ದಾರೆ. ಆಯ್ತಪ್ಪ, 10% ಜನನೇ ನಿಯಂತ್ರಿಸ್ತಿದ್ದಾರೆ ಅಂತಲೇ ಇಟ್ಕೊಳ್ಳೋಣಪ್ಪ, ಇಟ್ಕೊಳ್ಳೋಣ. ಇದೆಲ್ಲ 10 ವರ್ಷದಲ್ಲಿ ಆಯ್ತಾ? ಸೇನೆಯಲ್ಲಿ 10% ಜನ ನಿಯಂತ್ರಿಸೋತ ಪರಿಸ್ಥಿತಿ ಕಳೆದ 10 ವರ್ಷದಲ್ಲಿ ಆಗೋಯ್ತಾ? ನ್ಯಾಯಾಂಗದಲ್ಲಿ 10% ಜನ ನಿಯಂತ್ರಿಸುವ ಪರಿಸ್ಥಿತಿ 10 ವರ್ಷದಲ್ಲಿ ಆಯ್ತಾ? ಕಾಮನ್ ಸೆನ್ಸು ಬೇಡವಾ ಯಾರಿಗಾರು ಒಬ್ರಿಗೆ ಮಾತಾಡೋವಾಗ? ಆರ್ ಕಾರ್ಪೊರೇಟ್ ಸೆಕ್ಟರ್ನಲ್ಲಿ 10% ಇದೆಯೇನು? ನಿಮ್ಮ ತಾತನ ಮನೆಯಿಂದ ದುಡ್ಡು ಕೊಡ್ತೀರಾ ಯಾರು ಕಾರ್ಪೊರೇಟ್ ಸೆಕ್ಟರ್ಗೆ? ಅವ್ರು ಮಾಡ್ತಾ ಇದ್ದಾರಪ್ಪ, ಅದನ್ನ ಹೆಂಗೆ ನಿಯಂತ್ರಿಸ್ತೀರಿ ನೀವು? ಏನಪ್ಪ ನೋಡಿದ್ರೆ ಜಾತಿ ತಾರತಮ್ಯದ ಬಗ್ಗೆ ಸಿಎಂ ಇನ್ನೊಂದು ಕಡೆ ಹೇಳ್ತಾರೆ, ಯುವಕರೆಲ್ಲ ರೀಲ್ಸ್ ಮಾಡೋ, ಇನ್ಸ್ಟಾಗ್ರಾಮು ಫೇಸ್ಬುಕ್ ಬಳಸೋ ವ್ಯಸನಿಗಳನ್ನಾಗಿ ಮಾಡೋಕ್ಕೆ ಮೋದಿ ಬಯಸ್ತಾರೆ. ಯಾಕಂದರೆ ಅದನ್ನು ಯುವಕರು ವಿಚಲಿತರಾಗ್ತಾರೆ. ವಿಚಲಿತರಾಗಿರೋದು ಇವರು. ಐ ಥಿಂಕ್ ಹಿ ಹ್ಯಾಸ್ ಲಾಸ್ಟ್ ಹಿಸ್ ಟ್ರ್ಯಾಕ್ ಆಫ್ ಕನ್ವಿನ್ಸಿಂಗ್ ಪೀಪಲ್ನ. ಇದು ಡೆಸ್ಪರೇಷನ್ನ ಅಥವಾ ಆ ವೈಷಮ್ಯ ದ್ವೇಷದ ಅತಿರೇಕವೋ ನನಗೆ ಅರ್ಥ ಆಗ್ತಿಲ್ಲ. ಇದು ಇದು ಏನಿದು? ವಿಚ್ ಮೋದಿ ಕ್ಯಾನ್ ಟೆಲ್ ಇವತ್ತಿನ ಯುವಕರಿಗೆ ಇನ್ಸ್ಟಾಗ್ರಾಮ್? ಆಯ್ತಪ್ಪ, ನಿಮ್ಮ ಮಾತು ಕೇಳ್ಕೊಂಡು ಮೋದಿ ಬ್ಯಾನ್ ಮಾಡಿದ್ರೆ ಏನಾಗತ್ತಪ್ಪ? ಇದು ಈಗ ಆಗಿದೆಯಲ್ಲ, ಆಗ ಜಂಜಿ ಬಂದ್ಬಿಡುತ್ತೆ ಇವ್ರಿಗೆ, ಜಂಜಿ ಬರ್ತಾರೆ. ಸಿ ನಗಬೇಕೋ ಅಳಬೇಕೋ ಏನೂ ಅರ್ಥವಾಗ್ತಿಲ್ಲ. ಎಸ್, ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಬೇಲ್ ಆದೇಶ ಪುನರ್ ಪರಿಶೀಲಿಸುವಂತೆ ಆರೋಪಿ ನಂಬರ್ 1 ಪವಿತ್ರ ಗೌಡ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕಿದ್ದಾರೆ. ಈ ಕುರಿತು ದೆಹಲಿಯಲ್ಲಿ ರಾಜ್ಯ ಸರ್ಕಾರದ ಪರ ವಕೀಲರು ಅನಿಲ್ ನಿಶಾನಿ ಪ್ರತಿಕ್ರಿಯಿಸಿ ಅವರು ಅರ್ಜಿ ಹಾಕಿದ್ದಾರೆ. ಗುರುವಾರ ವಿಚಾರಣೆ ತೀರ್ಮಾನ ಮಾಡಲಿ, ಅದೇ ಜಡ್ಜ್ ಮುಂದೆ ಬಂದಿರುತ್ತೆ. ಪ್ರತಿವಾಲ ಅವ್ರ ಮುಂದೆ ಅವ್ರು ಕೂತ್ಕೋತಾರೆ, ದಿವಸದ ಪೀಠದಲ್ಲಿ ತೀರ್ಮಾನ ಮಾಡ್ತಾರೆ. ಅದಕ್ಕೆ ಮೆರಿಟ್ ಇದ್ರೆ ಕೇಳಿಸ್ಕೋತಾರೆ. ಬೆಂಗಳೂರಿನ ಬಾಗ್ಲೂರಿನಲ್ಲಿ ಯಾವುದಾದ್ರು ಅಪಾರ್ಟ್ಮೆಂಟಲ್ಲಿ ಒಂದು ನಾಯಿನ ಬಡ್ದು ಸಾಯಿಸಿದ್ಲಲ್ಲ ಮೇಡಮು, ಈಗ ಒಪ್ಕೊಂಡಿದ್ದಾಳಂತೆ. ಹೌದು, ನಾನು ಸಾಯಿಸ್ಬಿಟ್ಟೆ ಅಂತ. ಯಾಕಮ್ಮ ಮಾಡಿದೆ ಈ ಕೆಲಸ ನೀನು ಅಂದರೆ, ಅದನ್ನು ಎಳೆದ್ಲಂತೆ, ಲಿಫ್ಟ್ ಒಳಗೆ ಅದು ಬರಲಿಲ್ವಂತೆ, ಕೋಪಕ್ಕೆ ಮಾಡಿಬಿಟ್ಲಂತೆ. ಆ ಥರ ಈ ಒಮ್ಮಂಗೆ ಆ ಲೇಡಿ ಯಾರೋ ಪಾಪ ನಾಯಿನೂ ಮತ್ತು ಮನೆಯದು ಏನೋ ಸಣ್ಣ ಪುಟ್ಟ ಕೆಲಸ ಇರಬೇಕು ಎಲ್ಲ ಮಾಡೋಕ್ಕೊಂದು 23-22 ಸಾವಿರ ರೂಪಾಯಿ ಸಂಬಳ ಬೇರೆ ಕೊಡ್ತಿದ್ರಂತೆ ಆ ಮೇಡಮು. 22-23 ರೂಪಾಯಿ ಸಂಬಳ ಎಲ್ಲ ಕೊಡ್ತಿದ್ದಾರೆ ಅಂದರೆ ಆ ಲೇಡಿ ಒಳ್ಳೆಯವರು ಯಾರೋ ಹಂಗಾರೆ. ಗುಡ್ ಸ್ಯಾಲ್ರಿನೇ ಅದು, ಅದೇನು ಕೆಟ್ಟ ಸ್ಯಾಲ್ರಿ ಏನಲ್ಲ. ಅದು ಗ್ರೇಟ್ ಅಲ್ಲದೆ ಇರ್ಬೋದು, ಕೆಟ್ಟದಂತೂ ಅಲ್ಲ, ಅಷ್ಟು ಮಾತ್ರ ಹೇಳಬಲ್ಲೆ. ಆಮೇಲೆ ನಾಯಿ ನೋಡ್ಕೊಳಕ್ಕೆ ಸಂಬಳ ಇಸ್ಕೊಬಿಟ್ಟು ನಾಯಿಗೆ ಹೊಡೆದ್ರೆ ಹೆಂಗಿದು? ಅಷ್ಟು ಮಾತ್ರ ಪ್ರೀತಿ ತೋರಿಸಲಿಲ್ಲ ಏನಪ್ಪ. ಈಗ ಆಕೆನ ಬಂಧಿಸಲಾಗಿದೆ. ಅಷ್ಟೇ, ಏನು ಮಾಡೋದು? ಎಸ್, ಬೆಂಗಳೂರಿನ ಮೈಕೋ ಲೇಔಟ್ನಲ್ಲಿ ಕ್ಷುಲ್ಲಕ ಕಾರಣಕ್ಕೆ ಯುವಕನನ್ನ ಕೊಂದಿದ್ದ ಆರೋಪಿಗಳಿಗೆ ಜೀವಾವಧಿ ಶಿಕ್ಷೆ ಪ್ರಕಟವಾಗಿದೆ. ಕೊಲೆಗೀಡಾದ ಮಗನ ಹುಟ್ಟುಹಬ್ಬದ ದಿನವೇ ಕೊಲೆಗಾರರಿಗೆ ಶಿಕ್ಷೆ ಪ್ರಕಟವಾಗಿದ್ದು, ಕುಟುಂಬಸ್ಥರು 7 ವರ್ಷಗಳ ಬಳಿಕ ದೀಪಾವಳಿ ಹಬ್ಬವನ್ನು ಸಂಭ್ರಮದಿಂದ ಆಚರಿಸಿದ್ದಾರೆ. ಪಾಟ್ನಾದ ಮೂಲ ಸಿದ್ಧಾರ್ಥ್ 2018ರಲ್ಲಿ ಕೊಲೆಯಾಗಿದ್ರು. ಬೈಕ್ ಟಚ್ ಆಯಿತು ಅನ್ನೋ ಕಾರಣಕ್ಕೆ ಗಲಾಟೆಯಾಗಿ ಕೊಲೆಯನ್ನು ಮಾಡಲಾಗಿತ್ತು. ಇದೀಗ ಅವರ ತಂದೆ ಬೆಂಗಳೂರಿಗೂ ಬಂದಿದ್ದಾರೆ. ಮೈಕೋ ಲೇಔಟ್ ಠಾಣೆಗೆ ಹೋಗಿ ಸಿಹಿ ಹಂಚಿ ಸಂಭ್ರಮಿಸಿದ್ದಾರೆ. 7 ವರ್ಷ ಅವ್ರ ಮನೇಲಿ ಯಾವ ಹಬ್ಬನೂ ಮಾಡಿಲ್ವಂತ ಸರ್. ಅವ್ರ ತಾಯಿ ಅಷ್ಟು ಡಿಪ್ರೆಷನ್ಗೆ ಹೋಗಿದ್ರು ಅಂತ. कि 24 अक्टूबर को कन्विक्शन हुआ कि उन लोग को लाइफ टाइम जीवन कारावास हुआ है। उस दिन मेरे बेटा का बर्थडे था, उसी के दिन उसको न्याय मिला। बेंगलोर पुलिस का हम बहुत आभारी हैं, यहाँ के न्याय व्यवस्था को आभारी हैं। हम दूसरा स्टेट होके भी बहुत सपोर्ट किए हैं। आज हमारा दुख पे ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನೆ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಅಮೇಜಿಂಗ್ ಅಮೇಜಿಂಗ್ ಅಮೇಜಿಂಗ್. ಇದು
ಪಾಪ ಅಲ್ಲ. ಸತ್ತಿದ್ದೀನಿ. ಮಾಜಿ ಸಚಿವ ಬಾಗಲಕೋಟೆ ಕ್ಷೇತ್ರದ ಹಾಲಿ ಶಾಸಕರು 79 ವರ್ಷ ಆಗಿತ್ತು HY ಮೇಟಿ ಅವರು ಇವತ್ತು ನಿಧನರಾಗಿದ್ದಾರೆ ಬೆಂಗಳೂರಿನಲ್ಲಿ ತೀವ್ರ ಅನಾರೋಗ್ಯದಿಂದಾಗಿ. ಬೆಂಗಳೂರಿನ ಜಯನಗರದಲ್ಲಿ ಫಲಕಾರಿ ಆಗಿಲ್ಲ ಚಿಕಿತ್ಸೆ, ಹಾಗಾಗಿದ್ದಾರೆ. ಗುಳೇದಗುಡ್ಡದಲ್ಲಿ 3 ಸರಿ, ಬಾಗಲಕೋಟೆಯಲ್ಲಿ ಒಂದು 2 ಸರಿ ಆಯ್ಕೆಯಾಗಿದ್ದರು, 2 ಬಾರಿ ಸಚಿವರಾಗಿದ್ದರು. ಅರಣ್ಯ ಮತ್ತು ಅಬಕಾರಿ ಖಾತೆಯನ್ನು ಅವರು ನಿರ್ವಹಿಸಿದರು. ನಾಳೆ ಅಂತ್ಯಕ್ರಿಯೆ ನಡೆಯುತ್ತೆ. ಎಲ್ಲ ಪ್ರಮುಖರೆಲ್ಲ ಕಾಂಗ್ರೆಸ್ ಪ್ರಮುಖರು ಭಾಗಿಯಾಗ್ತಾರೆ. ಅದಕ್ಕಿಂತ ಹೆಚ್ಚಿಗೆ ಸಿದ್ದರಾಮಯ್ಯನವರು ಫಾಲೋಯರು, ಜನತಾ ದಳದಲ್ಲಿ ಇದ್ದವರು ಅವರು, ಅಲ್ಲಿಂದ ಅವ್ರ ಜೊತೆನೇ ಅವರು ಕಾಂಗ್ರೆಸ್ಸಿಗೆ ಬಂದವರು ಅವರು. ಹಾಗಾಗಿ ಇದೊಂದು ಹಳೆ ಜನತಾ ಪರಿವಾರದ ಫೇಸ್ ಅದು. ತಮಿಳುನಾಡಿನ ಕೊಯಮತ್ತೂರಿನಲ್ಲಿ ಏರ್ಪೋರ್ಟ್ ಬಳಿ ವಿದ್ಯಾರ್ಥಿನಿ ಮೇಲೆ ಅತ್ಯಾಚಾರ ಮಾಡಿದ್ದ ವಿಚಾರದಲ್ಲಿ 3 ಜನಕ್ಕೆ ಪೊಲೀಸ್ನವರು ಗುಂಡೊಡೆದಿದ್ದಾರೆ, ಆಮೇಲೆ ಅರೆಸ್ಟ್ ಮಾಡಿದ್ದಾರೆ. ಲೋಕಲ್ ಅಂತೆ ತವಾಸಿ, ಕಾರ್ತಿಕ್ ಮತ್ತು ಕಾಳಿಚನ್ ಎಲ್ಲ ಪೋಖ್ರಿಗಳಿದ್ದಂಗಿವೆ, ಲೋಕಲ್ ಪೋಖ್ರಿಗಳು. ಕಾರಣ ಅದರಲ್ಲಿ 2 ಬೇಲ್ ಮೇಲೆ ಆಚೆ ಇದ್ದಾರಂತೆ. ಇದೇ ಥರದ ಇನ್ನೊಂದು ಘಟನೆಯಲ್ಲಿ ಇನ್ನೇನು ಪೋಖ್ರಿಗಳಲ್ಲದೆ ಗುಂಡಾಕ್ಬಿಟ್ಟೋಗಿ ಮಾಡಿರೋ ಕೆಲಸ ಇದು. ಇವ್ರಿಗೆ ಕಾಲಕ್ಕೆ ಗುಂಡೊಡಿತೀರಿ, ಯಾರು ಸುಖಕ್ಕೆ? ಇದೊಂದು ಡ್ರಾಮಾ ಇಂಡಿಯನ್ ಪೊಲೀಸ್ದು. ಇವಾಗ ಎಲ್ಲ ರಾಜ್ಯಗಳಲ್ಲೂ ಕಾಲಿಗೆ ಗುಂಡು, ಏನು ಅಪಾಪ ಶಾರ್ಪ್ ಶೂಟರ್ಗಳು ಇವರು. ಖಾಲಿ ಕಾಣುತ್ತೆ ಇವ್ರಿಗೆ ಕರೆಕ್ಟಾಗಿ. ಎಲ್ಲರೂ ನೋಡಿ ಕಾಲಿಗೆ ಗುಂಡು. ಜನರನ್ನು ಸಮಾಧಾನ ಮಾಡೋಕ್ಕೆ ಮತ್ತು ತುಪ್ಪ ಸವರಕ್ಕೆ ಪೊಲೀಸ್ನವ್ರು ಕಂಡುಕೊಂಡಿರೋ ಹೊಸ ತಂತ್ರ ಇದು ಅಷ್ಟೇ, ಇನ್ನೆಂಥದ್ದೂ ಇಲ್ಲ. ಧೈರ್ಯ ಇದ್ದರೂ ಹೊಡೆದು ಬಿಸಾಕ್ತಾ ಇರಬೇಕು. ಮಕಾಮುತಿ ನೋಡಿದೆ 4 ಜನಕ್ಕೆ ಹೊಡೀರಿ. ಹಿಂದಿನ ಕಾಲದಲ್ಲಿ ಕೆಲವು ಕಮಿಷನರ್ಗಳು 4 ರೌಡಿಗಳಿಗೆ ಬಾರಿಸ್ಬಿಟ್ಟಂಗೆ, ನೀವು ಕೊಡಿ, ಯಾರು ಬರ್ತಾರೆ ನೋಡಿ. ಆಗ ಸುಮ್ಮನೆ ಇದು ಅರೆಸ್ಟ್ ಮಾಡಿದ್ದಾರೆ. ಸರಿ, ಘಟನೆ ಖಂಡಿಸಿದ್ದಾರೆ ಎಲ್ಲರೂ. ರಾಜ್ಯಾದ್ಯಂತ ಪ್ರತಿಭಟನೆ ಮಾಡೋಣ ಅಂತ ಯಾರೋ ADMK. ಬೆಸ್ಟ್ ಆಯ್ತಪ್ಪ, ವೆರಿ ಗುಡ್. ಎಸ್. ವಿಮಾನ ಟಿಕೆಟ್ ಕಾಯ್ದಿರಿಸಿ 48 ಗಂಟೆಗಳ ಒಳಗೆ ಹೆಚ್ಚುವರಿ ಶುಲ್ಕವಿಲ್ಲದೆ ತಮ್ಮ ಟಿಕೆಟ್ಗಳನ್ನು ರದ್ದುಗೊಳಿಸಿಕೊಳ್ಳಲು ಅಥವಾ ತಿದ್ದುಪಡಿ ಮಾಡಲು ಪ್ರಯಾಣಿಕರಿಗೆ ಅವಕಾಶ ನೀಡಲು ಶೀಘ್ರದಲ್ಲೇ ಹೊಸ ನಿಯಮ ಜಾರಿಗೆ ನಾಗರಿಕ ವಿಮಾನಯಾನ ಮಹಾನಿರ್ದೇಶನಾಲಯ ನಿರ್ಧರಿಸಿದೆ. ಇಲ್ಲ, ಅದು ಬಂದರೆ ನೋಡೋಣ ಈ ಮಿನಿಸ್ಟ್ರು ಜಾರಿಗೆ ತರಲಿ ಆ ವಿಮಾನಯಾನ ಸಂಸ್ಥೆಗಳ ಪವರ್ ಮುಂದೆ. ಕಷ್ಟ ಇದೆ. ಅಯ್ಯ ಸುಲಭನ? ಬಾಯಿಗೆ ಬಂದಂಗೆ ಮೋಸ ಮಾಡೋ ಕಂಪ್ನಿಗಳು ಭಾಳ ಜನ ಇದ್ದಾರೆ ಅದರಲ್ಲಿ. ಒಂದು ಅದು ಮಾಡ್ತಾರೆ, ಎರಡನೇದು ಇನ್ನೇನು ಹೊರಡಬೇಕು ಅನ್ನೋವಾಗ ಡಿಲೇ ಅಂದ್ಬಿಡ್ತಾರೆ. ಕೇಳಿದ್ರೆ ಟೆಕ್ನಿಕಲ್ ಸ್ನ್ಯಾಗ್ ಅಂತಾರೆ. ಏನು ಟೆಕ್ನಿಕಲ್? ಯಾವನಿಗೆ ಗೊತ್ತು? ಕೇಳಂಗಿಲ್ಲ, ಯಾವನಿಗೆ ಗೊತ್ತಿಲ್ಲ. ಅಥವಾ ಡ್ಯೂ ಟು ನಾನ್ ಅರೈವಲ್, ಲೇಟ್ ಅರೈವಲ್ ಆಫ್ ಏರ್ಕ್ರಾಫ್ಟ್ ಅಂತಾರೆ. ಯಾಕೆ ಲೇಟ್ ಅರೈವ್ ಆಯಿತು ಗೊತ್ತಿಲ್ಲ. ಕೇಳಕ್ಕೆ ಜಾಗನೇ ಇಲ್ಲ ಎಲ್ಲೂ ನಮಗೆ ಇದನ್ನು. ಆದ್ರೆ ಜವಾಬ್ದಾರಿ ತಗೊಳ್ಳ ಇಲ್ಲ. ಹಿಂದೆ ಟಿಕೆಟ್ ಕಿತ್ಕೊಳ್ಳೋಕೆ ಹೋಗಿ ವಾಪಸ್ಸು ಬೇಡನ ಹೋಗ್ತಾ ಇಲ್ಲ ಅಂತ ಅರ್ಧ ದುಡ್ಡು ಕೇಳ್ತಾ ಇರ್ಬೇಕಾರೆ. ಇವ್ರ ತಾತನ ಮನೆ ಗಂಟೋದಂಗೇನು ಅಂತ ಯೋಗ್ಯತೆಗೆ ನೆಟ್ಟಗಲ್ಲಿ ಟ್ರೀಟ್ಮೆಂಟ್ ಕೊಡೋಕ್ಕೆ ಬರಲ್ಲ. ಕೆಲವು ಕಡೆ AC ಇಲ್ಲದೆ ವಿಮಾನದಲ್ಲಿ ಮತ್ತು ಹೆಚ್ಚಿಗೆ ಮಾತಾಡಿದ್ರೆ ನೀನು ನೋ ಪ್ಲೈಸ್ ಝೋನ್ಗೆ ನೋ ಲಿಸ್ಟ್ಗೆ ಹಾಕ್ತೀವಿ ಅಂತಾರೆ. ಒಂಥರ ರೌಡಿಗಳ ಸಾಮ್ರಾಜ್ಯದಲ್ಲಿ ಟ್ರಾವೆಲ್ ಮಾಡ್ದಂಗೆ ಅನಿಸುತ್ತೆ ಕೆಲವು ಕಂಪನಿಗಳದ್ದು. ಕೆಲವು ಸರಿ ಯು ವರ್ಚುಯಲಿ ಫೀಲ್ ರೌಡಿಗಳ ಆಪರೇಟೆಡ್ ಸಿಸ್ಟಮ್ ಒಳಗಡೆ ಹೋಗ್ತಾ ಇದ್ದೀವಿ ಅನಿಸ್ಬಿಡುತ್ತೆ ಒಂದೊಂದು ಸರಿ. ಎಲ್ಲರಿಗೂ ಹೇಳ್ತಿಲ್ಲ ನಾನು, ಕೆಲವು. ಹಾಂ, ಅಹಮದಾಬಾದ್ ಏರ್ ಇಂಡಿಯಾ ವಿಮಾನದಲ್ಲಿ ಬದುಕುಳಿದ ಪ್ರಯಾಣಿಕ ಮಾತಾಡಿದ್ದಾನೆ, ಇಂಟರ್ವ್ಯೂ ಕೊಟ್ಟಿದ್ದಾನೆ ಎಲ್ಲ BBC-ಗೋ ಎಲ್ಲ. ನಾನು ಇನ್ನೂ ಒತ್ತಡದಲ್ಲಿದ್ದೀನಿ, ನನಗೇನು ತೋಚ್ತಾ ಇಲ್ಲ. ನನಗೆ ಹೆಂಡತಿ ಜೊತೆ ಮಾತಾಡಬೇಕು ಅನ್ನಿಸ್ತಿಲ್ಲ, ಮಕ್ಕಳ ಜೊತೆ ಮಾತಾಡಬೇಕು ಅನ್ನಿಸ್ತಿಲ್ಲ, ಒಬ್ಬನೇ ಇರಬೇಕು ಅನಿಸುತ್ತೆ, ನನಗೇನು ಗೊತ್ತಾಗ್ತಿಲ್ಲ, ಭಾಳ ಮಾನಸಿಕವಾಗಿ ಬಳಲ್ತಾ ಇದ್ದೀನಿ, ಒಬ್ಬಂಟಿಯಾಗಿರೋಣ ಅನಿಸುತ್ತೆ, ಕಾಲು ಭುಜ ಮೊಣಕಾಲು ಎಲ್ಲ ನೋವು, ನನಗೇನು ಗೊತ್ತಾಗ್ತಾ ಇಲ್ಲ ಅಂತ ಪಾಪ ಹೇಳಿದ್ದಾನೆ. ಹಿ ಹ್ಯಾಸ್ ಬಿನ್ ಡಿಟೆಕ್ಟೆಡ್ ವಿತ್ ಪೋಸ್ಟ್ ಟ್ರಾಮಾ ಯಾವುದೋ ಒಂದನ್ನು ಡಿಟೆಕ್ಟ್ ಮಾಡಿದಾರಂತೆ. ಟ್ರೀಟ್ಮೆಂಟನ್ನು ಕೊಡ್ತಿದ್ದಾರೆ. ನೋಡೋಣ ಮುಂದೇನಾಗುತ್ತೋ.